ವೀಕ್ಷಕರೇ ಮನೆ ನೋಡ್ತಾ ಇದ್ದೀರಾ G+4 1.35 crore ಅಲ್ಲಿ ನಮ್ಮ ಕೈಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಕಟ್ಟಿರೋದು. ಬನ್ನಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಎಕ್ಸ್ಪೆಕ್ಟೇಷನ್ಸ್ ಗಿಂತ ಜಾಸ್ತಿ ರೀಚ್ ಮಾಡಿದ್ದಾರೆ. ಯೂಶುವಲ್ ಆಗಿ ಎಲ್ಲರೂ ಕಾರ್ ಪಾರ್ಕಿಂಗ್ ಟೈಲ್ಸ್ ನ ಹಾಕಿಸ್ಕೋತಾರೆ, ಬಟ್ ಇವರು ಇಲ್ಲಿ ಒಳಗಡೆ ಬಂದ್ರೆ ನಮಗೆ 1 BHK ಸಿಗ್ತಾ ಇದೆ. 13,000 ಅರೌಂಡ್ ಒಂದು 13,000 ಅಲ್ಲಿ ಫ್ರೇಮ್ ಶಟರ್ ನಮಗೆ ಸಿಗ್ತಾ ಇದೆ. ಇದು ನಮಗೆ 10/11 ಅಲ್ಲಿ ಇದು ಕಂಪ್ಲೀಟ್ ರೂಮ್ ಸಿಗ್ತಾ ಇದೆ. ಇಲ್ಲಿ ಸ್ಕೈಲೈಟ್ ಕೂಡ ಪ್ರೊವೈಡ್ ಮಾಡಿದೀವಿ, ನೋಡ್ಬೋದು. ಇಲ್ಲಿ ನಾವು ಫ್ರಂಟ್ ಎಲಿವೇಶನ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ನಾವು ಪೂರ್ತಿ ಫಂಡಾಮ್ಯಾಕ್ಸ್ ಬೋರ್ಡ್ ಮತ್ತು ಟೆಕ್ಸ್ಚರ್ ಪೇಂಟಿಂದ ಇದನ್ನು ಕವರ್ ಮಾಡಿರೋದು. ನೋಡ್ಬೋದು ನೀವು, ಫುಲ್ ಟೆಕ್ಸ್ಚರ್ ಪೇಂಟ್ ಮತ್ತು ಫಂಡಾಮ್ಯಾಕ್ಸೇ ಕಾಣಿಸ್ತಾ ಇದೆ ಫುಲ್ ಫ್ರಂಟ್ ಎಲಿವೇಶನಲ್ಲಿ. ನಮಗೆ ಮನೆ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ಅವ್ರ ಹತ್ರನೇ ತಿಳ್ಕೊಡೋಣ. ನಮ್ಮ ಜೊತೆ ಚಿತ್ರ ಅವರಿದ್ದಾರೆ, ಬನ್ನಿ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು? ನಾವು ಚೆನ್ನಾಗಿದ್ದೀವಿ ಮ್ಯಾಮ್. ಹೇಗೆ ಅನ್ನಿಸ್ತು ಮ್ಯಾಮ್ ನಿಮಗೆ ಮನೆ ನೋಡಿ? ತುಂಬ ಖುಷಿ ಆಯಿತು, ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ರೀಚ್ ಮಾಡಿದ್ದಾರೆ. ನಿಮಗೆ ಕೈಟ್ಸ್ ಮುಂಚೆನೇ ಗೊತ್ತಿತ್ತಾ, ಪರಿಚಯ ಇತ್ತಾ? ಇಲ್ಲ ಮ್ಯಾಮ್, ನಾವು ಯೂಟ್ಯೂಬ್ ನೋಡಿಬಿಟ್ಟು ಕೊಟ್ಟಿದ್ದು. ಸೊ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಹೇಗೆ ಅನ್ನಿಸ್ತು? ಕ್ವಾಲಿಟಿ ಆಗಲಿ ಫಿನಿಶಿಂಗ್ ಆಗಲಿ ಎಲ್ಲ ಹೇಗೆ ಬಂದಿದೆ ನಿಮಗೆ? ಚೆನ್ನಾಗಿ ಬಂದಿದೆ. ಎಕ್ಸ್ಪೆಕ್ಟ್ ಇರಲಿಲ್ಲ ಕ್ವಾಲಿಟಿ ಆಗಲಿ ಫಿನಿಶಿಂಗ್ ಆಗಲಿ. ಲೈಕ್ ನಾವು ನಿನ್ಸಿ ಕಟ್ಟಿದ್ರು ಹಿಂಗೆ ಬರ್ತಿರ್ಲಿಲ್ಲ ಅನ್ನೋದು ಒಂದು ಇದಾಯಿತು. ಯಾರಿದ್ರು ಮ್ಯಾಮ್ ಇಲ್ಲಿ ಸೈಟ್ ಇಂಜಿನಿಯರ್ ಅಂತ ನಿಮಗೆ? ಪವನ್ ಸರ್ ಅಂತ ಮ್ಯಾಮ್. ಪವನ್ ಸರ್ ಅವರೆಲ್ಲ ಹೆಂಗೆ ನಿಮ್ಮ ಜೊತೆ? ಫುಲ್ ಕ್ಲೋಸ್, ನಮ್ಮ ರಿಲೇಟಿವ್ ಥರನೇ ಇದ್ರು, ಸ್ವಂತದವ್ರ ಥರ. ಲೈಕ್ ಬೇರೆಯವ್ರ ಥರ ಟ್ರೀಟ್ ಮಾಡಿದೆ. ಅವ್ರ ಮನೆ ಸ್ವಂತ ಮನೆ ಕಟ್ಟಿದ್ದಾರೆ ಅನ್ನಂಗೆ ಮಾಡ್ಕೊಡ್ತಾರೆ. ನೀವು ಏನೇ ಚೇಂಜಸ್ ಬೇಕಂದ್ರೆ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಿದ್ರೆ, ಇವಾಗ ಲೈಕ್ ಇವು ಏನಾದರೂ ಬೇಕಾಗಿದ್ರೆ ಇಲ್ಲ ಏನಾದರೂ ಚೇಂಜಸ್ ಮಾಡಿಸ್ಬೇಕಂತ ಇದ್ರೆ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರಾ? ಹಾಂ ಮ್ಯಾಮ್, ಸಪೋರ್ಟ್ ಮಾಡಿ ಅವ್ರದ್ದೇ ಎಷ್ಟು ಮಾಡಿಕೊಡ್ತಾ ಇದ್ರು. ಇಲ್ಲಿ ನಾವು ಸೇಫ್ಟಿ ಪರ್ಪಸ್ಗೆ 10 feet ಹೈಟಲ್ಲಿ ಗೇಟ್ನ ಕೊಟ್ಟಿದ್ದೀವಿ. ಅವರು MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ನ ಮಾಡಿಸ್ಕೊಂಡಿದ್ದಾರೆ. ಮತ್ತು ಕಾಂಬಿನೇಷನ್ ಕೂಡ ನೋಡ್ಬೋದು ನೀವು. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಇಲ್ಲಿ ನಮಗೆ ವಿಶಾಲವಾದ ಕಾರ್ ಪಾರ್ಕಿಂಗ್ ಸಿಗ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ಯೂಶುವಲ್ ಆಗಿ ಎಲ್ಲರೂ ಕಾರ್ ಪಾರ್ಕಿಂಗ್ ಟೈಲ್ಸ್ನ ಹಾಕಿಸ್ಕೋತಾರೆ, ಬಟ್ ಇವರು ಫುಲ್ಲು ಕಾರ್ ಪಾರ್ಕಿಂಗೆಲ್ಲ ಲಪೋತ್ರ ಗ್ರಾನೈಟ್ನ ಹಾಕಿಸ್ಕೊಂಡಿದ್ದಾರೆ. ಇದು ನಮಗೆ ಪರ್ ಸ್ಕ್ವೇರ್ ಫೀಟ್ 110 ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದು ಫುಲ್ ಮ್ಯಾಟ್ ಫಿನಿಶ್ 2/4 ಟೈಲ್ಸ್ನ ಕೊಟ್ಟಿರೋದು. ಮತ್ತು ಇಲ್ಲಿ ಗ್ರಾನೈಟ್ನ ಬ್ಯಾಂಡಿಂಗ್ ಥರ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಮಗೊಂದು UPVC ವಿಂಡೋ ಸಿಗ್ತಾ ಇದೆ. ಇನ್ನು ನೀವು ನೋಡ್ಬೋದು ಇಲ್ಲಿ ಎಲ್ಲ ಪಿಲ್ಲರ್ಗೂ ಕೂಡ ಇಲ್ಲಿ ಗ್ರಾನೈಟ್ನ ಕೊಟ್ಟಿದ್ದೀವಿ ಇಲ್ಲಿ. ಆ್ಯಂಡ್ ಇನ್ನು ಮೇಲೆ ಬನ್ನಿ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ನಾವು ಲಿಫ್ಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಹಾಗೆ ಬಂದರೆ ಇದು ನಮಗೆ ಮನೆ 2 feet ಹೈಟಲ್ಲಿ ಸಿಗ್ತಾ ಇದೆ. ಇಲ್ಲಿ ಏನೋ ಪಾರ್ಷನ್ ಥರ ಇಲ್ಲಿ ಮಾಡಿರೋವಂಥದ್ದು. ಇನ್ನು ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ನಮಗೆ 1 BHK ಸಿಗ್ತಾ ಇದೆ. ಇಲ್ಲಿ ನಾವು SS ರೈಲಿಂಗ್ನ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ನಾವು ಸ್ಟೇರ್ ಕೇಸ್ ಅಂತ ಬಂದರೆ 3 feet ಅಲ್ಲಿ ಇದು ಸ್ಟೇರ್ ಕೇಸ್ನ ಕೊಟ್ಟಿದ್ದೀವಿ. ನಾವೆಲ್ಲ ಸ್ಟೇರ್ ಕೇಸ್ಗೂ ಕೂಡ ಇಲ್ಲಿ ಲಪೋತ್ರ ಗ್ರಾನೈಟ್ನ ಯೂಸ್ ಮಾಡಿದ್ದೀವಿ. ಕೆಳಗಡೆ ಯಾವುದು ಕಾರ್ ಪಾರ್ಕಿಂಗ್ ಯೂಸ್ ಮಾಡಿದ್ದೀವೋ ಅದೇ ಕೂಡ ಇಲ್ಲಿ ಕಂಟಿನ್ಯೂ ಆಗಿದೆ. ಬನ್ನಿ ಮೇಲೆ ಹೋಗೋಣ. ನಿಮ್ಗೆ ಯಾವ ಥರ ಅಪ್ಡೇಟ್ ಸಿಗ್ತಾ ಇತ್ತು ಮ್ಯಾಮ್? ಅವ್ರು ವಾಟ್ಸಪ್ ಗ್ರೂಪ್ ಮಾಡಿದ್ರು, ಸೊ ಅದರಲ್ಲಿ ಅಪ್ಡೇಟ್ ಮಾಡ್ತಿದ್ರು ಆ್ಯಂಡ್ ಕಾಲ್ಸ್ ಮಾಡ್ತಿದ್ರು. ನಮ್ಗೆ ಏನೇ ಇದ್ರು ಕರ್ದಿ ಮಾಡ್ತಿದ್ರು, ಇಲ್ಲೇ ಕರ್ದಿ ಮಾಡ್ತಾ ಇದ್ರು. ನಿಮಗೆ ನಮಗೆ ಕಂಪ್ನಿಗಂತೂ ವಿಸಿಟ್ ಮಾಡೇ ಇರ್ತೀರಾ? ಹೌದು. ಹೇಗೆ ಅನ್ನಿಸ್ತು ಅಲ್ಲಿ ಕೋಆರ್ಡಿನೇಷನ್ ಆಗಲಿ ಮತ್ತೆ ಕಮ್ಯುನಿಕೇಶನ್ ಆಗಲಿ ನಮ್ಮ ಕಂಪ್ನಿ ಜೊತೆ ಎಲ್ಲ ಹೇಗಿತ್ತು ನಿಮಗೆ? ಚೆನ್ನಾಗಿತ್ತು ಮ್ಯಾಮ್. ಅದು ಅಲ್ಲಿರೋ ಮತ್ತು ಅಲ್ಲಿರೋ ಸೈಟ್ ಇಂಜಿನಿಯರ್ಸ್ ಆಗಲಿ ಮತ್ತೆಲ್ಲ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆಗಲಿ ಎಲ್ಲ ಯಾವ ಥರ ಇದ್ರು ನಿಮ್ಮ ಜೊತೆ? ಫಸ್ಟ್ ನಾವು ಕಾಂಟ್ಯಾಕ್ಟ್ ಮಾಡಿದ್ದು ಸಹನಾ ಮ್ಯಾಮ್ ಅಂತ. ಸೊ ಅವ್ರದ್ದು ಚೆನ್ನಾಗೇ ಮಾಡಿಕೊಟ್ರು, ಅವರಿಂದನೇ ಇದು ಸ್ಟಾರ್ಟ್ ಆಗಿದ್ದು. ಸೊ ಚೆನ್ನಾಗಿ ನೀಡ್ಕೊಟ್ರು. ಟೋಟಲ್ ಆಗಿ ನೀವು ಅನ್ಕೊಂಡಿದ್ದೀರ ಫಿನಿಶಿಂಗ್ ಆಗಲಿ ಎಲ್ಲ ಬಂದಿದ್ಯಾ? ಇನ್ನೂ ಜಾಸ್ತಿನೇ ರೀಚ್ ಆಗಿದೆ. ಇನ್ನು ಹಾಗೆ ಇಲ್ಲಿ ನಮಗೆ ಒಂದು 2 BHK ಹೌಸ್ ಸಿಗ್ತಾ ಇದೆ. ಇಲ್ಲಿ ನೋಡೋಣ ಬನ್ನಿ ಏನಿದೆ ಅಂತ. ಇಲ್ಲಿ ನೀವು ನೋಡ್ಬೋದು, ಇಲ್ಲೂ ಕೂಡ ನಮಗೆ ಟೀಕು ಡೋರೇ ಸಿಗ್ತಾ ಇದೆ. ಅಲ್ಲಿ ಯಾವ ಥರ ಇದೆಯೋ ಇದು ಸೇಮ್ ಕೂಡ ಅದೇ ಥರನೇ ನಮ್ಗೆ ಇಲ್ಲಿ ಬರ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ಇದು ನಮಗೆ ಕಂಪ್ಲೀಟ್ ಹಾಲ್ 12/14 ಅಲ್ಲಿ ನಮಗೆ ಕಂಪ್ಲೀಟ್ ಹಾಲ್ ಸಿಗ್ತಾ ಇದೆ. ಇಲ್ಲೂ ಕೂಡ ನಾವು ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್ನ ಕೂಡ ಯೂಸ್ ಮಾಡಿರೋದು. ಇಲ್ಲಿ ನೀವು ನೋಡ್ಬೋದು, ಇಲ್ಲೂ ಕೂಡ ಒಂದು UPVC ವಿಂಡೋ 6/4 UPVC ವಿಂಡೋ ಕೊಟ್ಟಿದ್ದೀವಿ. ಅಂದರೆ ಇದು ಕೂಡ ಇಲ್ಲಿ ಕ್ರಾಸ್ ವೆಂಟಿಲೇಷನ್ ಬರ್ತಾ ಇದೆ. ಇಲ್ಲೊಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ನಮಗೆ ಪೂಜಾ ರೂಮ್ ಸಿಗ್ತಾ ಇದೆ. ನೋಡ್ಬೋದು ನೀವು, ಇದು ಕೂಡ ನಮಗೆ ಟೀಕುಡ್ ಡೋರ್ ಬರ್ತಾ ಇದೆ. ಇನ್ನು ಒಳಗಡೆ ನೋಡಿ ನೀವು, ಇಲ್ಲೂ ಕೂಡ ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಮತ್ತು ಇಲ್ಲಿ ವೈಟ್ ಟೈಲ್ನ ಕೊಟ್ಟಿದ್ದೀವಿ ವಿತ್ ಗೋಲ್ಡನ್ ಬಿಡ್ಡಿಂಗಲ್ಲಿ ಇದು ಎಡ್ಜ್ ಬ್ಯಾಂಡಿಂಗ್ ಥರ ಇಲ್ಲಿ ಕೊಟ್ಟಿದ್ದೀವಿ. ಇನ್ನು ಹಾಗೆ ಇಲ್ಲಿ ಬನ್ನಿ. ಇನ್ನು ಇದು ಓಪನ್ ಕಿಚನ್ ಟೈಪಲ್ಲಿ ನಮಗಿದು ಸಿಗ್ತಾ ಇದೆ, ಓಪನ್ ಕಿಚನ್. ನೀವು ನೋಡ್ಬೋದು ಅಲ್ಲಿ ಯಾವ ಥರ ಇದೆಯೋ ಸೇಮ್ ಇಲ್ಲೂ ಕೂಡ ಇಲ್ಲಿ ಗ್ರಾನೈಟ್ನ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಕಿಚನ್ ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ಇಲ್ಲಿ ನಮಗೊಂದು ರೂಮ್ ಸಿಗ್ತಾ ಇದೆ. ಇದು ನಾನು ಆವಾಗಲೇ ಹೇಳ್ದಾಗೆ ಇದು ಲ್ಯಾಮಿನೇಟೆಡ್ ಡೋರ್ ವಿತ್ ರೆಡ್ ಸಾಲ್ ಫ್ರೇಮೇ ಬರ್ತಾ ಇದೆ. ಇನ್ನು ಬನ್ನಿ ಒಳಗಡೆ ಹೋಗೋಣ.
ಇದು ನಮಗೆ ರೂಮ್ ಕಂಪ್ಲೀಟ್ 12x12 ಅಲ್ಲಿ ಇದು ರೂಮ್ ಸಿಗ್ತಾ ಇದೆ. ಎಲ್ಲ ಕಡೆನೂ ಕೂಡ ನಾವು ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್ನ ಯೂಸ್ ಮಾಡಿರೋದು ಇಲ್ಲಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು 6x4 ಒಂದು ವಿಂಡೋನ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಹಾಗೆ ಮುಂದೆ ಬನ್ನಿ, ಇಲ್ಲಿ ನಮಗೊಂದು ಕಾಮನ್ ವಾಶ್ರೂಮ್ ಸಿಗ್ತಾ ಇದೆ. ಇದು ಕೂಡ WPC ಡೋರೇ ಬರ್ತಾ ಇದೆ. ಇನ್ನು ಒಳಗಡೆ ನೋಡೋದಾದರೆ ಇಲ್ಲೂ ಕೂಡ ಸೇಮ್ ಅಲ್ಲಿ ಯಾವ ಥರ ನೋಡಿದ್ರು ಇಲ್ಲೂ ಕೂಡ ಆ್ಯಂಟಿ ಸ್ಕಿಡ್ ಟೈಲ್ ವಿತ್ 2x4 ಟೈಲ್ಸ್ನ ಕೊಟ್ಟಿದ್ದೀವಿ ಇಲ್ಲಿ. ಇದು ಕೂಡ 10x4 ಇದು ಕಂಪ್ಲೀಟ್ ವಾಶ್ರೂಮ್ ನಮಗೆ ಸಿಗ್ತಾ ಇದೆ. ಇನ್ನು ಹಾಗೆ ಇಲ್ಲೊಂದು ರೂಮ್ ಸಿಗ್ತಾ ಇದೆ. ಇದು ಕೂಡ ಲ್ಯಾಮಿನೇಟೆಡ್ ಡೋರ್ ವಿತ್ ರೆಡ್ ಸಾಲ್ ಫ್ರೇಮೇ ಬರ್ತಾ ಇದೆ. ಮತ್ತೆ ಇವಾಗ ಪೂಜೆ ಅಂತ ಎಲ್ಲ ಆದಾಗ ರೆಕಮೆಂಡ್ ಮಾಡಿದ್ದೀರಾ, ಕೇಳಿದಾರಾ ಮನೆಯನ್ನೆಲ್ಲ ಯಾರು ಕನ್ಸ್ಟ್ರಕ್ಷನ್ ಮಾಡಿದ್ದು? ಹಾಂ ಮ್ಯಾಮ್, ಹೌದು ಹೇಳಿ ಬಂದಿದೆ ಅಂತ ಹೇಳಿದಾರಾ? ಹೌದು ಮ್ಯಾಮ್, ಚೆನ್ನಾಗಿದೆ. ಆಲ್ರೆಡಿ ಒಬ್ರಿಗೆ ಹೇಳಿ ಅವರು ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ನಮಗೆ ಕೈಟ್ಸ್ಗೆ ಪ್ರಾಜೆಕ್ಟ್ ಕೊಡಬೇಕು ಅಂತ ಇದ್ದಾರೆ ಮ್ಯಾಮ್. ಮ್ಯಾಮ್, ನಮ್ಮ ವೀಕ್ಷಕರಿಗೆ ರೆಕಮೆಂಡ್ ಮಾಡ್ತೀರಾ ಕೈಟ್ಸಿಗೆ ಪ್ರಾಜೆಕ್ಟ್ ಕೊಡ್ಬೋದು ಅಂತ? ಹಾಂ, ಶೋರ್, 100% ಕೊಡ್ಬೋದು. ಇದು ನಮಗೆ 10x11 ಅಲ್ಲಿ ಇದು ಕಂಪ್ಲೀಟ್ ರೂಮ್ ಸಿಗ್ತಾ ಇದೆ. ಇದು ನೀವು ನೋಡ್ಬೋದು, ಇಲ್ಲೂ ಕೂಡ 6x4 ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ನಾವು ಹಾಗೆ ಬರ್ತಾ ಇದ್ದಾಗೆ ನಾವು ಸೆಕೆಂಡ್ ಫ್ಲೋರ್ ಬಂದಿದ್ದೀವಿ. ಕೆಳಗಡೆ ಏನಿದೆ ಅದೇ ಕೂಡ ಇಲ್ಲೂ ಕೂಡ ಕವರ್ ಆಗಿದೆ. ಸೊ ಅದರಿಂದ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಏನು ಹೇಳಿದೆ ಕೆಳಗಡೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಕಾರ್ ಪಾರ್ಕಿಂಗ್ ಹತ್ರ ವಾಲ್ ಕ್ಲಾಡಿಂಗಿಗೆ ಇಲ್ಲೂ ಕೂಡ ಮ್ಯಾಟ್ ಫಿನಿಶಿಂಗ್ 2x4ನ ಹಾಕಿರೋದು ಟೈಲ್ನ. ಇನ್ನು ಒಳಗಡೆ ಹೋಗೋಣ ಬನ್ನಿ. ಇದೆಲ್ಲ ನಮಗೆ ಟೀಕುಡ್ ಡೋರ್ ಸಿಗ್ತಾ ಇದೆ. 13,000 ಅರೌಂಡ್ ಒಂದು 13,000 ಫ್ರೇಮು ಶಟರ್ ಇದು ನಮಗೆ ಸಿಗ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಇಲ್ಲಿ ಹಾಲ್ ನಮಗೆ 10x8 ಅಲ್ಲಿ ಇದು ಹಾಲ್ ಸಿಗ್ತಾ ಇದೆ. ನಾವೆಲ್ಲ ಕಡೆ ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್ನೇ ಕೂಡ ಯೂಸ್ ಮಾಡಿರೋದು ನಾವು ನೋಡ್ಬೋದು ನೀವು. ಇನ್ನು ಇಲ್ಲಿ ಬಂದರೆ ನಮಗೆ 4x4 ಅಲ್ಲಿ ಒಂದು UPVC ವಿಂಡೋಸ್ನ ಕೊಟ್ಟಿದ್ದೀವಿ ನಾವು. ಇನ್ನು ಇಲ್ಲಿ ನಮಗೆ ಕಿಚನ್ ಸಿಗ್ತಾ ಇದೆ. ಇಲ್ಲಿ ನೋಡ್ಬೋದು ಕಲರ್ ಕಾಂಬಿನೇಷನ್ ಕೂಡ ಇಲ್ಲೂ ಕೂಡ ಬ್ಲ್ಯಾಕ್ ಗ್ರಾನೈಟ್ನ ಸ್ಮಾರ್ಟ್ ಮಾರ್ಬಲಲ್ಲಿ ಸೆಂಟ್ರಲ್ಲಿ ಕೊಟ್ಟಿರೋದು. ಇನ್ನಿಲ್ಲಿ ನಮಗೆ ಕಿಚನಲ್ಲಿ ನಾವಿಲ್ಲಿ ಗ್ರಾನೈಟ್ನ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನಮಗೆ ಕಿಚನ್ ಟೈಲ್ನ ಕೂಡ ನಾವಿಲ್ಲಿ ಫೀಟ್ವರೆಗೂ ಕೊಟ್ಟಿದ್ದೀವಿ. ಆ್ಯಂಡ್ 3x4 ಇಲ್ಲೊಂದು ವಿಂಡೋ UPVC ವಿಂಡೋನ ಕೊಟ್ಟಿದ್ದೀವಿ. ಬನ್ನಿ ಹಾಗೆ ಇಲ್ಲಿ ಹೋಗೋಣ. ರೂಮ್ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಇದು ಫುಲ್ ಲ್ಯಾಮಿನೇಟೆಡ್ ಡೋರ್ ಬರ್ತಾ ಇದೆ ವಿತ್ ರೆಡ್ ಸಾಲ್ ಫ್ರೇಮ್ ಬರ್ತಾ ಇದೆ ನಮಗೆ. ಇದು ಅರೌಂಡ್ ಒಂದು ನಮಗೆ 6,000 ಇದು ನಮಗೆ ಸಿಗ್ತಾ ಇದೆ. ಇನ್ನು ಒಳಗಡೆ ಬರ್ತಾ ಇದೀವಿ. ಇಲ್ಲಿ ನಮಗೆ 12x12 ಅಲ್ಲಿ ಇದು ರೂಮ್ ನಮಗೆ ಸಿಗ್ತಾ ಇರೋದು. ಇಲ್ಲೂ ಕೂಡ ನಾವು ಸ್ಪಾಟ್ ಮಾರ್ಬಲ್ ಟೈಲ್ಸ್ನ ಕೂಡ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಕ್ರಾಸ್ ವೆಂಟಿಲೇಷನ್ಗೋಸ್ಕರ ನಾವಿಲ್ಲಿ 2 ವಿಂಡೋಸ್ನ ಪ್ರೊವೈಡ್ ಮಾಡಿದ್ದೀವಿ. ಒಂದು 6x4 ಅಲ್ಲಿ ಸಿಗ್ತಾ ಇದೆ, ಇನ್ನೊಂದು 3x3 ಅಲ್ಲಿ ನಮಗಿದು ವಿಂಡೋ ಸಿಗ್ತಾ ಇದೆ. ಇಲ್ಲಿ ನಮಗೊಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದೀವಿ. ಇಲ್ಲಿ ಇದು WPC ಡೋರ್ ಬರ್ತಾ ಇದೆ. ನಮಗೆ ಫ್ರೇಮ್ ಶಟರ್ ಎಲ್ಲ WPCನೇ ಬರ್ತಾ ಇದೆ. ಅರೌಂಡ್ ಇದು ನಮಗೆ ಒಂದು 8,000 or 9,000 ಅಲ್ಲಿ ನಮಗೆ ಸಿಗ್ತಾ ಇದೆ. ಇನ್ನು ಒಳಗಡೆ ನೀವು ನೋಡ್ಬೋದು ಇಲ್ಲಿ ನಾವು ಕೆಳಗಡೆ ಆ್ಯಂಟಿ ಸ್ಕಿಡ್ ಟೈಲ್ನ ಯೂಸ್ ಮಾಡಿರೋದು. ಆ್ಯಂಡ್ ಇಲ್ಲಿ ಮೇಲ್ಗಡೆ ನಾವು 2x4 ಟೈಲ್ಸ್ನ 10 ಫೀಟ್ವರೆಗೂ ಕೊಟ್ಟಿದ್ದೀವಿ. ಆ್ಯಂಡ್ ಇದು ನಮಗೆ ಫುಲ್ ಕಂಪ್ಲೀಟ್ ವಾಶ್ರೂಮ್ ಬಂದು 10x4 ಅಲ್ಲಿ ನಮಗೆ ಕಂಪ್ಲೀಟ್ ವಾಶ್ರೂಮ್ ಸಿಗ್ತಾ ಇದೆ. ಈಗ ನಾವು ಓನರ್ ಮನೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಒಂದು ರಾಯಲ್ ಡೂಪ್ಲೆಕ್ಸ್ ಮನೆ ಅಂತಾನೆ ಹೇಳ್ಬೋದು. ಇಲ್ಲಿಂದ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ. ಬನ್ನಿ ಮನೆ ಹೇಗಿದೆ ಅಂತ ನೋಡೋಣ. ನೀವು ಇಲ್ಲಿ ಡೋರ್ ನೋಡ್ಬೋದು, ಕಂಪ್ಲೀಟ್ ಇದು ನಮಗೆ ಟೀಕುಡ್ ಡೋರ್ ಸಿಗ್ತಾ ಇದೆ. ತುಂಬ ಯುನಿಕ್ ಆಗಿ ಬಂದಿದೆ. ಆ್ಯಂಡ್ ಅರೌಂಡ್ ಇದು 58,000 ಅಲ್ಲಿ ಇದು ನಮಗೆ ಡೋರ್ ಸಿಗ್ತಾ ಇದೆ. ಇಲ್ಲಿ ಡಿಜಿಲಾಕರಲ್ಲಿ ಸೇಫ್ಟಿ ಪರ್ಪಸ್ಗೋಸ್ಕರ ಇದು ಡಿಜಿಲಾಕರ್ನ ಕೊಟ್ಟಿದ್ದೀವಿ. ಆ್ಯಂಡ್ ನೀವು ಇಲ್ಲಿ ಬಂದರೆ ನಮಗಿದು ಪೂಜಾ ರೂಮ್ ಸಿಗ್ತಾ ಇದೆ. ಪೂಜಾ ರೂಮ್ ನೋಡ್ಬೋದು ನೀವು. ಇದನ್ನು ಪ್ರಭಾವಳಿ ಪೂಜಾ ರೂಮ್ ಅಂತ ಹೇಳ್ಬೋದು. ಇದು ನಮಗೆ ಕಂಪ್ಲೀಟ್ ಇದು ಕೂಡ ಟೀಕುಡ್ ಡೋರ್ ವಿತ್ ಗ್ಲಾಸ್ ಬರ್ತಾ ಇದೆ. ನೀವು ಒಳಗಡೆ ನೋಡಿದ್ರೆ ಇದು ಎಲ್ಲ ಕಡೆನೂ ಕೂಡ ನಾವು ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್ನೇ ಯೂಸ್ ಮಾಡಿರೋದು. ಇದು ನಮಗೆ ಕಂಪ್ಲೀಟ್ ಪೂಜಾ ರೂಮ್ ನಮಗೆ 6x5 ಅಲ್ಲಿ ಕಂಪ್ಲೀಟ್ ಇದು ಪೂಜಾ ರೂಮ್ ಸಿಗ್ತಾ ಇದೆ. ಇದು ನಮಗೆ ಕಂಪ್ಲೀಟ್ ಹಾಲ್ 24x24 ಅಲ್ಲಿ ಕಂಪ್ಲೀಟ್ ಹಾಲ್ ಸಿಗ್ತಾ ಇದೆ. ತುಂಬ ವಿಶಾಲವಾಗಿದೆ ಹಾಲ್. ಎಲ್ಲ ಕಡೆ ಕೂಡ ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್ನೇ ಯೂಸ್ ಮಾಡಿರೋದು ನಾವು. ನೀವು ಇಲ್ಲಿ ನೋಡೋದಾದರೆ 6x4 ಒಂದು ವಿಂಡೋ, ಇದು ಕೂಡ ಟೀಕುಡ್ ಡೋರಲ್ಲೇ ವಿಂಡೋ ಮಾಡಿಸ್ಕೊಂಡಿದ್ದಾರೆ ಕ್ಲೈಂಟ್. ಆ್ಯಂಡ್ ನೀವು ಇಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ದೇವ್ರ ಮನೆ ಹತ್ರ ಇಲ್ಲಿ ನೋಡಿದ್ದೀರಾ ನೀವು. ಬಟ್ ಇಲ್ಲಿ ಇದೇನಂದರೆ ಇಲ್ಲಿ ಈಚೆ ಕೂತಾಗ ಒಳಗಡೆಯಿಂದ ದೇವ್ರ ಮನೆ ಕಾಣಿಸ್ಲಿ ಅನ್ನೋ ರೀಸನ್ಗೋಸ್ಕರ ಇದು ಅವರು ಯೂನಿಕಾಗಿ ಇಲ್ಲೊಂದು ಮಾಡಿಸ್ಕೊಂಡಿರೋವಂಥದ್ದು. ಇದು ನಿಮ್ಗೆ ಹಾಗೆ ಇಲ್ಲಿ ಬಂದು ನಮಗೊಂದು ಓಪನ್ ಕಿಚನ್ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ನಾವು ಎಲ್ಲ ಕಡೆ ಸ್ಕ್ವಾಡ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ನಾವು 2x4 ಟೈಲ್ಸ್ನ ಕೊಟ್ಟಿರೋವಂಥದ್ದು. ಆ್ಯಂಡ್ ಇಲ್ಲಿ ಹಾಗೆ ಬಂದರೆ ಒಂದು ಯುಟಿಲಿಟಿ ಸಿಗ್ತಾ ಇದೆ. ಇದು ಕೂಡ ಲ್ಯಾಮಿನೇಟೆಡ್ ಡೋರ್ಸೇ ಬರ್ತಾ ಇದೆ. ಇನ್ನು ಇಲ್ಲಿ ಬಂದರೆ ನಮಗೊಂದು ರೂಮ್ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಇದು ಕೂಡ ಲ್ಯಾಮಿನೇಟೆಡ್ ಡೋರೇ ಬರ್ತಾ ಇದೆ. ಬಟ್ ತುಂಬ ಯುನಿಕ್ ಆಗಿ ಬಂದಿದೆ. ಇದರಲ್ಲಿ N ನಂಬರ್ ಆಫ್ ಕಲೆಕ್ಷನ್ಸ್ ಕೂಡ ನಮ್ಗೆ ಅವೈಲಬಲ್ ಇರುತ್ತೆ.
ಇದು ನಮಗೆ ಕಂಪ್ಲೀಟ್ 10x12 ಅಲ್ಲಿ ಇದು ರೂಮ್ ಸಿಗ್ತಾ ಇರೋವಂಥದ್ದು. ನೀವು ಇಲ್ಲಿ ನೋಡ್ಬೋದು ಕ್ರಾಸ್ ವೆಂಟಿಲೇಷನ್ಗೋಸ್ಕರ 2 ವಿಂಡೋಸ್ ನಾವು ಪ್ರೊವೈಡ್ ಮಾಡಿದ್ದೀವಿ. ಇದು 6x4 ಅಲ್ಲಿ ನಮಗೆ ಸಿಗ್ತಾ ಇದೆ. ಇನ್ನು ಕೆಳಗಡೆ ನೋಡೋದಾದ್ರೆ ಇಲ್ಲೂ ಕೂಡ ನಾವು ವುಡನ್ ಟೈಲ್ಸ್ನ ಕೊಟ್ಟಿದ್ದೀವಿ. ಬನ್ನಿ ಇಲ್ಲಿ ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಕಾಮನ್ ವಾಶ್ರೂಮ್ನ ಕೊಟ್ಟಿದ್ದೀವಿ. ಇದು WPC ಡೋರ್ ಬರ್ತಾ ಇದೆ. ಬನ್ನಿ ಹಾಗೆ ಮೇಲೆ ಹೋಗೋಣ. ಇಲ್ಲಿ ನಾವೆಲ್ಲ ವುಡನ್ ರೈಲಿಂಗ್ ವಿತ್ ಗ್ಲಾಸ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ನೀವು ಸ್ಟೇರ್ ಕೇಸ್ ನೋಡ್ಬೋದು, ನಮಗೆ 3 ಫೀಟಲ್ಲಿ ಇದು ನಮಗೆ ಸ್ಟೇರ್ ಕೇಸ್ ಸಿಗ್ತಾ ಇದೆ. ಇಲ್ಲಿ ನಾವು ಗ್ರಾನೈಟ್ನ ಇದೊಂಥರ ಡಿಫ್ರೆಂಟ್ ಆಗಿದೆ, ರಿಫ್ಲೆಕ್ಷನ್ ಗ್ರಾನೈಟ್ ಅಂತಲೇ ಹೇಳ್ಬೋದು ಇದಕ್ಕೆ. ಬನ್ನಿ ಮೇಲೆ ಹೋಗೋಣ. ಇಲ್ಲಿ ಸ್ಕೈಲೈಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ, ನೋಡ್ಬೋದು ನೀವು. ಇಲ್ಲಿ ಹಾಗೆ ಬಂದರೆ ನಮಗೊಂದು ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ಇದು ನಮಗೆ 8x4 ಅಲ್ಲಿ ಇದು ನಮಗೆ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ತುಂಬ ಸ್ಪೇಷಿಯಸ್ ಕೂಡ ಇಲ್ಲಿದೆ. ಇಲ್ಲಿ ನೀವು ನೋಡ್ಬೋದು 1 ಮಾಸ್ಟರ್ ಬೆಡ್ರೂಮ್ ಮತ್ತು 1 ಕಿಡ್ಸ್ ಬೆಡ್ರೂಮ್ ಸಿಗ್ತಾ ಇದೆ. ಅದ್ರ ಜೊತೆ ನಮಗೆ ಇಲ್ಲಿ ಹೋಮ್ ಥಿಯೇಟರ್ ಕೂಡ ಸಿಗ್ತಾ ಇದೆ ಒಂದು. ಬನ್ನಿ ನೋಡೋಣ ಹೇಗಿದೆ ಅಂತ ತೋರಿಸ್ತೀನಿ. ನಾವು ಯೂಟ್ಯೂಬಾಗ ನೋಡೇ ಹೋಗಿತ್ತು, ಯಾರು ನಮಗೆ ಇಂಥ ಹೋಗಿ ಮಾಡಿ ಅಂತ ಹೇಳಲಿಲ್ಲ. ಯೂಟ್ಯೂಬಾಗ ನೋಡೇ ನಾವು ಹೋಗಿತ್ತು. ನಮ್ಮ ಇಷ್ಟಾನುಸಾರಕ್ಕೆ ನಾವು ಕೊಟ್ಟು ಇನ್ನೊಬ್ರನ್ನ ನಾವು ಕೇಳಲಿಲ್ಲ. ಚೆನ್ನಾಗಿ ಬಂದಿದೆ ಮನೆ, ಪರವಾಗಿಲ್ಲ. ಇಲ್ಲ, ಚೆನ್ನಾಗಿ ಬಂದಿದೆ ಮನೆ, ಚೆನ್ನಾಗಿ ಬಂದಿದೆ. ಇಷ್ಟ ಆಯಿತು ಅವ್ರು ಕಟ್ಟಿದ್ದು ನಮ್ಗೆ ಇಷ್ಟ ಆಯಿತು. ಅಂದರೆ ಕ್ಲೋಸಾಗಿ ಬರೋರು, ಮಾತಾಡೋರು ಎಲ್ಲ ಇದು ಮಾಡೋರು, ಚೆನ್ನಾಗಿ ಇಷ್ಟ ಆಯಿತು ನಮಗೆ. ಇಲ್ಲಿ ನೀವು ನೋಡ್ಬೋದು ಎಲ್ಲ ಕಡೆನೂ ಕೂಡ ನಾವು ಲ್ಯಾಮಿನೇಟೆಡ್ ಡೋರ್ಸ್ನ ಯೂಸ್ ಮಾಡಿದ್ದೀವಿ ವಿತ್ ರೆಡ್ ಸೋಲ್ ಫ್ರೇಮ್ ಬರ್ತಾ ಇದೆ. ಇನ್ನು ಒಳಗಡೆ ಎಲ್ಲ ನಮಗೆ ಬಂದರೆ ನೋಡ್ಬೋದು ನೀವು ಇಲ್ಲಿ, ಇದು ನಮಗೆ 12x12 ಅಲ್ಲಿ ಕಂಪ್ಲೀಟ್ ಇದು ಹೋಮ್ ಥಿಯೇಟರ್ ಸಿಗ್ತಾ ಇದೆ. ಕೆಳಗಡೆ ನಾವಿಲ್ಲಿ ವುಡನ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಬನ್ನಿ ಹಾಗೆ ಹೋಗೋಣ. ಇಲ್ಲಿ ನಮಗೆ ಇಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ. ಇದು ಕೂಡ ಲ್ಯಾಮಿನೇಟೆಡ್ ಡೋರ್ಸೇ ಬರ್ತಾ ಇರೋದು. ಇಲ್ಲಿ ನಾವು ವುಡನ್ ಟೈಲ್ಸ್ನ ಇಲ್ಲೂ ಕೂಡ ಯೂಸ್ ಮಾಡಿರೋದು. ಈ ರೂಮ್ ಕೂಡ ನಮಗೆ 12x12 ಅಲ್ಲೇ ಕಂಪ್ಲೀಟ್ ಸಿಗ್ತಾ ಇದೆ. ಬಟ್ ಇಲ್ಲಿ ನಮಗೆ 6x4 1 ವಿಂಡೋ ಮಾತ್ರ ಇಲ್ಲಿ ನಾವು ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಹಾಗೆ ಬಂದರೆ ಇಲ್ಲೊಂದು ವಾಶ್ರೂಮ್ ಸಿಗ್ತಾ ಇದೆ. ಇದು ಕೂಡ ಲ್ಯಾಮಿನೇಟೆಡ್ ಡೋರ್ಸ್ ವಿತ್ ರೆಡ್ ಸೋಲ್ ಫ್ರೇಮೇ ಬರ್ತಾ ಇದೆ. ನೀವು ಒಳಗಡೆ ನೋಡ್ಬೋದು ಇಲ್ಲಿ ಇದು ನಮಗೆ ಆ್ಯಂಟಿಸ್ಕಿಟ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಇಲ್ಲೂ ಕೂಡ ನಮಗೆ 2x4 ಟೈಲ್ಸ್ 10 ಫೀಟಲ್ಲಿ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಮತ್ತೊಂದು ಏನಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು ಬಾತ್ ಡಬ್ನ ಕೂಡ ಕೊಟ್ಟಿದ್ದೀವಿ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಇಲ್ಲಿ ಒಂದು ಬಾತ್ ಡಬ್ನ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ನಾವೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಜಾಗ್ಬಾರ್ನೇ ಯೂಸ್ ಮಾಡಿರೋದು ಎಲ್ಲ ಕಡೆನೂ. ಇಲ್ಲಿ ನಾವು ಬರ್ತಾ ಇದ್ದಾಗೆ ನಾನು ಅವಾಗೇ ಹೇಳ್ದಾಗೆ ಎಲ್ಲ ಕಡೆನೂ ಕೂಡ ನಾವು ಲ್ಯಾಮಿನೇಟೆಡ್ ಡೋರ್ಸ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ನಾವು ಬಂದರೆ ಇಲ್ಲೂ ಕೂಡ ವುಡನ್ ಟೈಲ್ಸ್ನೇ ಕೂಡ ಇಲ್ಲಿ ನಾವು ಕೆಳಗಡೆ ಕೊಟ್ಟಿರೋವಂಥದ್ದು. ಮತ್ತು ಇದು ನಮಗೆ ಕಂಪ್ಲೀಟ್ ರೂಮ್ ಬಂದು 12x12 ಅಲ್ಲಿ ಇದು ಕಂಪ್ಲೀಟ್ ರೂಮ್ ಸಿಗ್ತಾ ಇದೆ. ಮತ್ತು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಕ್ರಾಸ್ ವೆಂಟಿಲೇಷನ್ಗೋಸ್ಕರ 2 ವಿಂಡೋಸ್ನ ಪ್ರೊವೈಡ್ ಮಾಡಿದ್ದೀವಿ. ಇನ್ನು ನಮಗೆ ಇಲ್ಲಿ ಹಾಗೆ ಬಂದರೆ ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಇಲ್ಲೊಂದು ವಾಶ್ರೂಮ್ ಸಿಗ್ತಾ ಇದೆ. ಇದು ಕೂಡ ಲ್ಯಾಮಿನೇಟೆಡ್ ಡೋರೇ ಬರ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಆ್ಯಂಟಿಸ್ಕಿಟ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಮತ್ತು ಇಲ್ಲಿ ವಾಲ್ ಕ್ಲೈಡಿಂಗ್ ಎಲ್ಲ ನಾವು 2x4 ಟೈಲ್ಸ್ನ ಕೊಟ್ಟಿದ್ದೀವಿ. 10 ಫೀಟಲ್ಲಿ ನಾವು ಇದನ್ನು ಟೈಲ್ಸ್ನ ಕೊಟ್ಟಿದ್ದೀವಿ. ನಾವಿಲ್ಲಿ ಹಾಗೆ ಮುಂದೆ ಬಂದರೆ ಇಲ್ಲಿ ನಮಗೊಂದು ಬಾಲ್ಕನಿ ಸಿಗ್ತಾ ಇದೆ. 10x10 ಅಲ್ಲಿ ನಮಗೆ ಕಂಪ್ಲೀಟ್ ಬಾಲ್ಕನಿ ಸಿಗ್ತಾ ಇದೆ. ನೀವು ನೋಡ್ಬೋದು, ಇಲ್ಲೂ ಕೂಡ ನಾವು ಲಪೋತ್ರ ಗ್ರಾನೈಟ್ನ ಕೊಟ್ಟಿದ್ದೀವಿ. ಬಟ್ ಸ್ಕಿಡ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ಇಲ್ಲಿ ನಾವು ಬಾಲ್ಕನಿ ಹತ್ರ ನಾವು ಆ್ಯಂಟಿಸ್ಕಿಟ್ ಟೈಲ್ಸ್ನ ಕೊಟ್ಟಿದ್ದೀವಿ. ಇಲ್ಲಿ ಹಾಗೆ ಬಂದರೆ ಇಲ್ಲಿ ನಮಗೆ ಲಿಫ್ಟ್ ಕೂಡ ಇಲ್ಲಿ ಕಂಪ್ಲೀಟ್ ಇಲ್ಲಿಗೆ ಎಂಡ್ ಆಗುತ್ತೆ ಲಿಫ್ಟ್. ಇಲ್ಲಿ ನಾವು ಟೆರೆಸ್ ಸಿಗ್ತಾ ಇದೆ ಇಲ್ಲಿ ಮೇಲ್ಗಡೆ. ಇಲ್ಲಿ ನಿಮಗೆ ಸ್ಕೈಲೈಟ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿದ್ರಲ್ಲ ವೀಕ್ಷಕರೇ, ಮನೆ ಹೇಗಿದೆ ಅಂತ. 1 BHK 3 houses ಆ್ಯಂಡ್ 2 BHK 2 houses ಫಾರ್ ರೆಂಟಲ್ ಪರ್ಪಸ್ ಆ್ಯಂಡ್ ಡೂಪ್ಲೆಕ್ಸ್ ಮನೆ. ನಿಮಗೂ ಇದೇ ಥರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂದರೆ ಕೆಳಗಡೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ನ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಜಯನಗರ 7 ಬ್ಲಾಗಲ್ಲಿ ನಮ್ಮ ಆಫೀಸ್ ಇದೆ, ಅಲ್ಲಿ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು.